ನಮಸ್ಕಾರ. ನಾನು ನಿಮಗೆ ಇವತ್ತು ನಾನು ಮಾಡಿದ ಹೂಬತ್ತಿಗಳನ್ನು ತೋರಿಸುತ್ತೇನೆ. ನಾನು 1,00,000 ಹೂಬತ್ತಿ ಮಾಡುವುದು ಹಿಡಿದಿದ್ದೇನೆ ಹಾಗೂ 1,00,000 ಹೂಬತ್ತಿ ಆದ ನಂತರ ಏನು ಮಾಡಬೇಕು ಅದರ ಬಗ್ಗೆ ಕೂಡ ಹೇಳುತ್ತೇನೆ. ನಾನು 3.5 ವರ್ಷ ಹಿಂದಲೇ 1,00,000 ಹೂಬತ್ತಿ ಮಾಡುವುದು ಪ್ರಾರಂಭ ಮಾಡಿದ್ದೇನೆ. ಅದನ್ನು ಕೌಂಟ್ ಮಾಡುವುದಕ್ಕೆ ಎಲ್ಲ ಹೂಬತ್ತಿಗಳನ್ನು ತೆಗೆದಿದ್ದೇನೆ. ಕೆಲವೊಬ್ಬರು ಹೂಬತ್ತಿಗಳು 1 ವರ್ಷದಲ್ಲೇ ಮುಗಿಸುತ್ತಾರೆ, ಆದರೆ ನನಗೆ ಸ್ವಲ್ಪ ತಡವಾಗಿದೆ. ಏಕೆಂದರೆ ನಾನು ಬೀಜ ಇದ್ದ ಹತ್ತಿಯನ್ನು ಉಪಯೋಗಿಸುತ್ತಿದ್ದೇನೆ. ಆದ್ದರಿಂದ ನನಗೆ ತಡವಾಗಿತ್ತು. ಏಕೆಂದರೆ ಹತ್ತಿಯಲ್ಲಿ ಮೊದಲು ಬೀಜವನ್ನು ತೆಗೆದು ಆಮೇಲೆ ಹೂಬತ್ತಿ ಮಾಡಬೇಕು. ಇದರಿಂದ ನನಗೆ ಸ್ವಲ್ಪ ತಡವಾಯಿತು. ನನಗೆ ಒಬ್ಬರು ಹೇಳಿದ್ದರು, ಆಮೇಲೆ ಪೂಜಾ ಭಂಡಾರದಲ್ಲಿ ಬೀಜವನ್ನು ತೆಗೆದ ಹತ್ತಿ ಸಿಗುತ್ತದೆ ಎಂದು. ನಾನು ಆಮೇಲೆ ಅದೇ ತಂದು ಹೂಬತ್ತಿ ಮಾಡುವುದು ಪ್ರಾರಂಭ ಮಾಡಿದ್ದೇನೆ. ಅದರಿಂದ ಬೇಗನೆ ಹೂಬತ್ತಿಗಳು ಆಗುತ್ತವೆ. ಬೀಜ ಇದ್ದ ಹತ್ತಿಯಲ್ಲಿ ಸ್ವಲ್ಪ ಕಸ ಕೂಡ ಇರುತ್ತಿತ್ತು. ಆದ್ದರಿಂದ ನನಗೆ ಸ್ವಲ್ಪ ತಡವಾಗುತ್ತಿತ್ತು. ನೀವು ಕೂಡ ಬತ್ತಿ ಮಾಡಬೇಕೆಂದರೆ ಪೂಜಾ ಭಂಡಾರನಲ್ಲಿ ಬೀಜ ಇಲ್ಲದೆ ಈ ಥರದ ಹತ್ತಿ ಸಿಗುತ್ತದೆ. ಅದನ್ನೇ ತಂದು ಮಾಡಬೇಕು. ನಾನು ಈ ಹೂಬತ್ತಿಗಳು ಒಂದು ಸಲ ಎಣಿಸಿದ್ದೆ, ಅಂದರೆ ಕೌಂಟ್ ಮಾಡಿದ್ದೆ. ಆವಾಗ 25,000 ಆಗಿದ್ದವು. ಮತ್ತೆ ಹೂಬತ್ತಿ ಮಾಡಿದ ಮೇಲೆ ಮತ್ತೆ ನಾನು ಈ ಸಲ ಕೌಂಟ್ ಮಾಡುತ್ತಾ ಇದ್ದೇನೆ. ಕೆಲವೊಂದು ಹೂಬತ್ತಿಗಳು ನಾನು ಆದಾದಾಗ ಎಲ್ಲ ಕೌಂಟ್ ಮಾಡಿ ಒಂದು ಚೀಲದಲ್ಲಿ ಹಾಕಿ ಇಟ್ಟಿದ್ದೇನೆ. ಉಳಿದವು ಎಲ್ಲವೂ ಕೌಂಟ್ ಮಾಡಬೇಕು. ಇದಕ್ಕೆ ನನಗೆ ನಮ್ಮ ಮನೆಯಲ್ಲಿದ್ದ ಸದಸ್ಯರು ಸಹಾಯ ಮಾಡಿದ್ದಾರೆ. ಈ ಹೂಬತ್ತಿಗಳು ನಾವೇ ದಿನಾಲೂ ಮನೆಯಲ್ಲಿ ಹಚ್ಚಬೇಕು. ಆದಷ್ಟು ಹೂಬತ್ತಿಗಳು ನಮ್ಮ ಮನೆಯಲ್ಲಿಯೇ ತುಪ್ಪದಲ್ಲಿ ತೋಯಿಸಿ ಹಚ್ಚಬೇಕು. ಒಳ್ಳೆ ತುಪ್ಪದಲ್ಲಿ ತೋಯಿಸಿ ಹೂಬತ್ತಿಗಳು ಹಚ್ಚಬೇಕು. ಹಾಗೆ ಗುಡಿಗಳಿಗೂ ಕೂಡ ಕೊಡಬಹುದು. ನಾನು ಕೂಡ ಹೂಬತ್ತಿಗಳನ್ನು ತುಪ್ಪದಲ್ಲಿ ತೋಯಿಸಿ ಗುಡಿಗೆ ಕೊಟ್ಟಿದ್ದೇನೆ. ಗುಡಿಗೆ ಹೂಬತ್ತಿ ಕೊಡಬೇಕಾದರೆ ತುಪ್ಪದಲ್ಲಿ ತೋಯಿಸೇ ಕೊಡಬೇಕು. ಹಾಗೆ ದಿನಾಲೂ ಯಾರ ಮನೆಯಲ್ಲಿ ಪೂಜೆ ಮಾಡುತ್ತಾರೆ ಆಚಾರ್ಯರಿಗೆ, ಅಂತಹ ಆಚಾರ್ಯರಿಗೆ ಕೂಡ ನಾವು ಈ ಹೂಬತ್ತಿಗಳನ್ನು ಕೊಡಬಹುದು. ಹಾಗೆ ಅದರ ಮೇಲೆ ದಕ್ಷಿಣ ಇಟ್ಟು ಕೊಡಬೇಕು. ಕೆಲವರು ತುಪ್ಪ ಕೂಡ ಕೊಡುತ್ತಾರೆ. ಆ ತುಪ್ಪದ ಬದಲೇ ದಕ್ಷಿಣ ಇಟ್ಟು ಕೊಟ್ಟಿದ್ದರೆ ನಡೆಯುತ್ತದೆ. ನಾನು ಬಹಳಷ್ಟು ಹೂಬತ್ತಿಗಳು ಚಾತುರ್ಮಾಸದಲ್ಲಿ ಕೂಡ ಹಚ್ಚಿದ್ದೇನೆ, ಹಾಗೂ ದೀಪಾವಳಿಯಲ್ಲಿ ಕೂಡ ಹಚ್ಚಿದ್ದೇನೆ, ಹಾಗೂ ಮೊನ್ನೆ ಹೋದ ಅಧಿಕ ಮಾಸದಲ್ಲಿ ಕೂಡ ದೀಪಗಳು ಹಚ್ಚಿದ್ದೇನೆ. 1,00,000 ಹೂಬತ್ತಿ ಆದ ಮೇಲೆ ಉದ್ಯಾಪನ ಮಾಡಬೇಕು. ಯಾವುದೇ ವ್ರತ ಹಿಡಿದಾಗ ಹೇಗೆ ನಾವು ಉದ್ಯಾಪನ ಮಾಡುತ್ತೇವೆ, ಹಾಗೆ 1,00,000 ಹೂಬತ್ತಿ ಆದ ಮೇಲೆ ಉದ್ಯಾಪನ ಮಾಡಬೇಕು. ಕೆಲವರು ದೇವರಿಗೆ ಹೂಗಳು ಹಾಕುತ್ತಾರೆ 1,00,000. ಹಾಗೆ ಏನು ಮಾಡಿದರೆ ಕೊನೆಗೆ ಉದ್ಯಾಪನ ಮಾಡಬೇಕು, ಅಂದರೆ ಅದು ಸಂಪೂರ್ಣವಾಗುತ್ತದೆ. ನಾನು ಕೂಡ 1,00,000 ಆದ ನಂತರ ನಮ್ಮ ಮನೆಯಲ್ಲಿ ಉದ್ಯಾಪನ ಮಾಡುತ್ತೇನೆ. ಈ ಉದ್ಯಾಪನದಲ್ಲಿ ಮನೆಯಲ್ಲಿ ಹೋಮ, ಹವನ, ಪುಣ್ಯವಾಚನ ಎಲ್ಲವೂ ಮಾಡಲಾಗುತ್ತದೆ. ಹಾಗೆ ನಾನು
ಪ್ರತಿ ಸಲ ಹೂಬತ್ತಿಗಳು ಎಣಿಸಿದ್ದಾಗ ಒಂದು ಪೇಪರ್ನಲ್ಲಿ ಬರೆದು ಇಟ್ಟುಕೊಂಡಿದ್ದೇನೆ. ಅಂದರೆ ನಮಗೆ ನೆನಪಿರುತ್ತದೆ. ನಾನು ಕೌಂಟ್ ಮಾಡಿದ ಮೇಲೆ ನನ್ನ ಹೂಬತ್ತಿಗಳು 96,000 ಆಗಿವೆ. ಅಂದರೆ ನನಗೆ ಇನ್ನೂ 4,000 ಬತ್ತಿಗಳು ಬೇಕು. ಹಾಗೆ ಸ್ವಲ್ಪ ಬತ್ತಿಗಳು ಜಾಸ್ತಿಯೇ ಮಾಡಬೇಕು. ಯಾವಾಗಾದರೂ ನಾವು ಕೌಂಟ್ ಮಾಡಲಿ ತಪ್ಪಿದ್ದರೂ ಕೂಡ ಜಾಸ್ತಿ ಮಾಡಿದರೆ ಅವು ಸರಿಯಾಗುತ್ತವೆ. ಲಕ್ಷ ಹೂಬತ್ತಿ ಎಂದು ಚಿಕ್ಕ ಚಿಕ್ಕದು ಮಾಡಬಾರದು. ಹೂಬತ್ತಿಗಳು ಸ್ವಲ್ಪ ಉದ್ದವಾಗಿ ಮಾಡಬೇಕು. ದೇವರ ಮುಂದೆ ಹಚ್ಚಿದರೆ ಒಂದು 2-3 ನಿಮಿಷ ಹಾಗೇ ಇರಬೇಕು. ಈ ತರಹ ಮಾಡಬೇಕು. ಇಲ್ಲದಿದ್ದರೆ ಇನ್ನೂ ಕೂಡ ದಪ್ಪವಾಗಿ ಮಾಡಬಹುದು. ನಾನು 1,00,000 ಮಲ್ಲಿಗೆ ಹೂ ಕೂಡ ಹಾಕಿದ್ದೇನೆ. ಅದು ನಂದು ಮೊದಲೇ ಮುಗಿದಿದೆ. ಹಾಗೆ 1,00,000 ಹೂಬತ್ತಿ ಕೂಡ ಹಿಡಿದಿದ್ದೇನೆ. ಇದು ಕೂಡ ಬೇಗನೆ ಮುಗಿಯುತ್ತದೆ. ದಿನಾಲು 500 ಹೂಬತ್ತಿ ಮಾಡಿದ್ದರೆ ಬೇಗನೆ ಮುಗಿಯುತ್ತದೆ. ಸೋಮವಾರ ಹೂಬತ್ತಿಯಾಗಲಿ ಯಾವುದೇ ಬತ್ತಿಯಾಗಲಿ ಮಾಡಬಾರದು. ಹಾಗೆ ಭಾನುವಾರ ಕೂಡ ಹೂಬತ್ತಿ ಮಾಡಬಹುದು. ಆದರೆ ಹತ್ತಿಯಲ್ಲಿನ ಬೀಜ ತೆಗೆಯಬಾರದು. ಹೂಬತ್ತಿ ಮಾಡಿದ ಮೇಲೆ ಚೆನ್ನಾಗಿ ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಅಥವಾ ಒಂದು ಡಬ್ಬೆಯಲ್ಲಿ ಹಾಕಿಟ್ಟಿದ್ದರೆ ಬತ್ತಿಗಳು ಚೆನ್ನಾಗಿ ಇರುತ್ತವೆ. ಧನ್ಯವಾದ. ಮತ್ತೆ ಮುಂದಿನ ಯಾವುದಾದರೂ ಧಾರ್ಮಿಕ ವಿಡಿಯೋದಲ್ಲಿ ಸಿಗೋಣ.